ಹಾಯ್ ಸ್ನೇಹಿತರೆ, ನಮಸ್ಕಾರ. ದೇವರ ಹೂವುಗಳನ್ನು ಕಸಕ್ಕೆ ಹಾಕುತ್ತಿದ್ದೀರಾ? ಹಾಗಾದರೆ ಈ ಪವಾಡದ ದಾರಿ ನೋಡಿ. ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಏನು ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮೊದಲು ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದ ಹಾಗೆ ಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಪ್ರತಿಯೊಬ್ಬರ ಮನೆಯಲ್ಲೂ ಪೂಜೆ ಪುನಸ್ಕಾರವನ್ನು ಮಾಡುತ್ತೀವಿ. ಆದರೆ ದೇವರಿಗೆ ಬಳಸಿದಂತಹ ಹೂವುಗಳನ್ನು ಎಲ್ಲಿ ಬೇಕಲ್ಲಿ ಎಸೆಯುತ್ತಾ ಇರುತ್ತೀವಿ. ಹಾಗಾದರೆ ಮಾಡುತ್ತಿದ್ದರೆ ಖಂಡಿತ ಅದು ತಪ್ಪು. ನೀವು ಪಾಪವನ್ನು ಬೆನ್ನಿಗೆ ಕಟ್ಟಿಕೊಂಡು ಓಡಾಡುತ್ತಾ ಇರುತ್ತೀರಾ? ಹಾಗಾದರೆ ಏನು ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿ ಇಲ್ಲಿದೆ, ಬನ್ನಿ. ದೇವರ ಪೂಜೆಯಲ್ಲಿ ನಾವು ಹೂವುಗಳನ್ನು ಕಡ್ಡಾಯವಾಗಿ ಉಪಯೋಗಿಸುತ್ತೇವೆ. ಆದರೆ ಈ ಹೂವುಗಳನ್ನು ಮರುದಿನ ಏನು ಮಾಡಬೇಕು ಎಂಬುದು ಅನೇಕರಿಗೆ ತಿಳಿದಿಲ್ಲ. ದೇವರ ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಪೂಜೆಯ ನಂತರ ಏನು ಮಾಡಬೇಕು? ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಎಸೆಯಬಹುದೇ? ಪೂಜೆಯ ಹೂವುಗಳ ಬಗೆಗಿನ ನಂಬಿಕೆಗಳು ಹೀಗಿದೆ ನೋಡಿ ಸ್ನೇಹಿತರೆ. ಧಾರ್ಮಿಕ ನಂಬಿಕೆಗಳಲ್ಲಿ ದೇವರಿಗೆ ಅರ್ಪಿಸಿದ ಹೂವುಗಳನ್ನು ನಿರ್ಮಲ್ಯ ಎಂದು ಕರೆಯಲಾಗುತ್ತದೆ. ಪೂಜೆಯಲ್ಲಿ ಉಪಯೋಗಿಸಿದ ಹೂವುಗಳನ್ನು ಸಾಮಾನ್ಯ ತ್ಯಾಜ್ಯವೆಂದು ಪರಿಗಣಿಸಲಾಗುವುದಿಲ್ಲ. ಯಾಕೆಂದರೆ ಇವುಗಳು ಪೂಜೆಯ ಒಂದು ಭಾಗವಾಗಿದೆ. ಇವುಗಳಲ್ಲೂ ದೈವಿಕ ಶಕ್ತಿಯು ಅಡಗಿರುತ್ತದೆ. ಆದ್ದರಿಂದ ಆ ಹೂವುಗಳನ್ನು ಗೌರವಯುತವಾಗಿ ವಿಲೇವಾರಿ ಮಾಡಬೇಕು, ಅಥವಾ ಅಂತಹ ಹೂವುಗಳನ್ನು ಮರುಬಳಕೆ ಮಾಡಲು ಸಾಧ್ಯವಾದರೆ ಅದನ್ನು ಕೂಡ ಮಾಡಬಹುದಾಗಿದೆ. ಸ್ನೇಹಿತರೆ, ನೀವು ಏನು ಮಾಡುತ್ತಿದ್ದೀರಾ ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ. ಇನ್ನು ದೇವರನ್ನು ಪೂಜಿಸುವಾಗ ಬಳಸುವ ಹೂವುಗಳಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಯಾವಾಗಲೂ ನಾವು ದೇವರಿಗೆ ತಾಜಾ ಹಾಗೂ ಪರಿಮಳಯುಕ್ತ ಹೂವುಗಳನ್ನು ಅರ್ಪಿಸುವುದು ಉತ್ತಮ. ಇದು ಭಕ್ತಿ ಮತ್ತು ನಂಬಿಕೆಯ ಸಂಕೇತವಾಗಿದೆ. ಆದರೆ ಪೂಜೆ ಮುಗಿದ ನಂತರ ಆ ಹೂವುಗಳನ್ನು ಏನು ಮಾಡಬೇಕು ಎಂಬುದರ ಕುರಿತು ಅನೇಕರು ಗೊಂದಲವನ್ನು ಹೊಂದಿರುತ್ತಾರೆ. ಸಾಮಾನ್ಯವಾಗಿ ಜನರು ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಕಸದ ಬುಟ್ಟಿಗೆ ಎಸೆಯುತ್ತಾರೆ ಅಥವಾ ಎಲ್ಲೆಂದರಲ್ಲಿ ಹಾಕುತ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ತಪ್ಪನ್ನು ನಾವು ಮಾಡಬಾರದು. ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ನಾವು ಏನು ಮಾಡಬೇಕು ಎನ್ನುವ ಅರಿವು ಈಗಲೂ ಕೂಡ ಎಷ್ಟೋ ಜನಕ್ಕೆ ತಿಳಿದೇ ಇಲ್ಲ. ಒಂದನೆಯದಾಗಿ, ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಇಲ್ಲಿ ಎಸೆಯಬೇಡಿ. ಜನರು ಸಾಮಾನ್ಯವಾಗಿ ಬಳಕೆಗೆ ಬಾರದ ವಸ್ತುಗಳನ್ನು ಕಸದ ಬುಟ್ಟಿಗೆ ಹಾಕುತ್ತಾರೆ. ಅದೇ ರೀತಿ ಅವರು ದೇವರ ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಕೂಡ ಕಸದ ಬುಟ್ಟಿಗೆ ಹಾಕುತ್ತಾರೆ. ಧಾರ್ಮಿಕ ದೃಷ್ಟಿಕೋನದಿಂದ ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಕಸದ ಬುಟ್ಟಿಗೆ ಹಾಕುವುದು ಸೂಕ್ತವಲ್ಲ. ನಾವು ದೇವರಿಗೆ ಅರ್ಪಿಸಿದ ಹೂವುಗಳನ್ನು ಪ್ಲಾಸ್ಟಿಕ್ ಅಥವಾ ಇತರೆ ತ್ಯಾಜ್ಯದೊಂದಿಗೆ ಬೆರೆಸಿದರೆ ಅವುಗಳನ್ನು ಸಾವಯವ ತ್ಯಾಜ್ಯವಾಗಿ ಬಳಸಲಾಗುವುದಿಲ್ಲ. ಹಾಗಾಗಿ ಅವುಗಳನ್ನು ಸಾಮಾನ್ಯ ತ್ಯಾಜ್ಯದಿಂದ ಪ್ರತ್ಯೇಕವಾಗಿ ಇಡುವುದು ಉತ್ತಮ. ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಇತರೆ ತ್ಯಾಜ್ಯದೊಂದಿಗೆ ಇಡಬೇಡಿ. ಅದನ್ನು ಯಾವಾಗಲೂ ಪ್ರತ್ಯೇಕವಾಗಿ ಇಟ್ಟುಕೊಳ್ಳಿ. ಇನ್ನು ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಹೇಗೆ ಬಳಸಬಹುದು ಎನ್ನುವುದು ಇಲ್ಲಿದೆ. ಒಂದು ವೇಳೆ ನೀವು ಉದ್ಯಾನವನವನ್ನು ಹೊಂದಿದ್ದರೆ ಅಂತಹ ಸಂದರ್ಭದಲ್ಲಿ ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಉದ್ಯಾನವನದ ಮಣ್ಣಿನಲ್ಲಿ ಹೂತು ಹಾಕುವುದು ಉತ್ತಮ. ಇನ್ನು ಕೆಲವೊಂದು ಹೂವಿನ ದಳಗಳನ್ನು ಒಣಗಿಸಿ ಪಾಟ್ಗಳಲ್ಲಿ ಬಳಸಲು, ನೈಸರ್ಗಿಕವಾಗಿ ಬಣ್ಣವನ್ನು ಬಳಸಿ ಅಲಂಕಾರಕ್ಕೆ ಇಟ್ಟುಕೊಳ್ಳಲು ಹಾಗೂ ಧೂಪ ದ್ರವ್ಯವನ್ನು ತಯಾರಿಸಲು ಬಳಸಬಹುದಾಗಿದೆ. ಈ ವಿಧಾನದಲ್ಲಿ ನೀವು ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಉಪಯೋಗಿಸುವುದರಿಂದ ಪರಿಸರಕ್ಕೆ ಪ್ರಯೋಜನಕಾರಿಯಾಗುವುದು. ಇನ್ನು ಹರಿಯುವ ನೀರಿನಲ್ಲಿ ಈ ಹೂವುಗಳನ್ನು ಹಾಕಬಹುದೇ? ಹಿಂದೆಲ್ಲ ಪೂಜೆಗೆ ಬಳಸಿದ ಹೂವುಗಳನ್ನು ನದಿಗಳಲ್ಲಿ ಅಥವಾ ಕೊಳಗಳಲ್ಲಿ ಹಾಕುವ ಸಂಪ್ರದಾಯವಿತ್ತು. ಆದರೆ ಇಂದು ಪರಿಸರದ ಬಗೆಗಿನ ಕಾಳಜಿಯಿಂದಾಗಿ ಅನೇಕ ತಜ್ಞರು ನದಿಯಲ್ಲಿ, ಕೊಳದಲ್ಲಿ ಹೂವುಗಳನ್ನು ಹಾಕಬಾರದು ಎಂದು ಸಲಹೆ ನೀಡುತ್ತಾರೆ. ಹೂವುಗಳೊಂದಿಗೆ ಪ್ಲಾಸ್ಟಿಕ್, ಬಟ್ಟೆ ಅಥವಾ ಇತರ ಪೂಜಾ ಸಾಮಗ್ರಿಗಳನ್ನು ನೀರಲ್ಲಿ ಹಾಕುವುದರಿಂದ ಅದು ಕರಗುವುದಿಲ್ಲ, ಮಾಲಿನ್ಯವನ್ನು ಹೆಚ್ಚಾಗಿಸುತ್ತದೆ ಹಾಗೂ ಅಲ್ಲಿರುವಂತಹ ವಸ್ತುಗಳಿಗೂ, ಜಲಚರ ವಸ್ತುಗಳಿಗೂ ತೊಂದರೆ ಆಗುತ್ತದೆ. ಅದು ನಿಮಗೆ ಪಾಪ ಸುತ್ತಿಕೊಂಡಂತೆ. ಆದ್ದರಿಂದ ಸ್ಥಳೀಯ ನಿಯಮಗಳ ಮತ್ತು ಪರಿಸರ ಪರಿಗಣನೆಯನ್ನು ಪರಿಗಣಿಸುವುದು ಮುಖ್ಯವಾಗಿದೆ. ದೇವರ ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದು ತಪ್ಪೆಂದು ಹೇಳಬಹುದು. ನೀವು ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಯಾವಾಗಲೂ ಉದ್ಯಾನವನದಲ್ಲಿರುವ ಗಿಡಗಳಿಗೆ ತ್ಯಾಜ್ಯವಾಗಿ ಹಾಕಬಹುದು ಅಥವಾ ಅವುಗಳನ್ನು ಮನೆಯ ಅಲಂಕಾರಕ್ಕಾಗಿಯೂ ಬಳಸಬಹುದು. ನೀವು ಎಲ್ಲಿ ಬೇಕಲ್ಲಿ ಎಸೆಯುತ್ತಿದ್ದರೆ ಖಂಡಿತವಾಗಿ ಪಾಪಕೃತ್ಯಕ್ಕೆ ಬಲಿಯಾಗುತ್ತೀರಾ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ನಿಜ. ಏಕೆಂದರೆ ಒಂದು ಪೂಜೆ ಮಾಡಿದಂತಹ ಹೂವಿಗೆ ದೇವರ ಶಕ್ತಿ ಎನ್ನುವುದು ಬಂದಿರುತ್ತದೆ, ದೇವರ ಆಕರ್ಷಣೆ ಎನ್ನುವುದು ಆಗಿರುತ್ತದೆ. ದೇವರ ಮೇಲೆ ಹಾಕಿದಂತಹ ಹೂವು ನಾವು 24 ಗಂಟೆಗಳವರೆಗೂ ದೇವರ ಶಕ್ತಿ ಹಾಗೇ ಇರುತ್ತದೆ. ಹಾಗಾಗಿ ಎಲ್ಲೂ ಕೂಡ ದೇವರ ಮೇಲೆ ಇರುವಂತಹ ಹೂವುಗಳನ್ನು ಆದಷ್ಟು ಬೇರೆಯವರಿಗೆ ಕೊಡುವುದು
ಇಲ್ಲ ಅದನ್ನು ಗಮನಿಸಿರಬಹುದು. ಎಷ್ಟೋ ಜನ ದೇವರ ಮೇಲೆ ಹೂ ಪ್ರಸಾದವನ್ನು ಕೊಡಿ ಎಂದು ಕೇಳಿದಾಗ ಕೆಲವರು ಅರ್ಚಕರಾಗಬಹುದು, ಪಂಡಿತರಾಗಬಹುದು, ಅದು ಕೊಡಲು ಸಾಧ್ಯವಿಲ್ಲ ಎನ್ನುವುದನ್ನು ನೀವು ಕೇಳಿರಬಹುದು. ಏಕೆಂದರೆ ದೇವರಿಗೆ ತೊಡಿಸಿದಂತಹ ಹೂವುಗಳಲ್ಲೂ ಅವರ ಶಕ್ತಿ ಅಪಾರವಾಗಿರುತ್ತದೆ. ಆದ್ದರಿಂದ ದಯವಿಟ್ಟು ಪಾಪಕೃತ್ಯವನ್ನು ಮಾಡದಂತೆ ನೀವು ಬಳಸಿದ ದೇವರ ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಮನೆಯಲ್ಲೇ ಇಟ್ಟುಕೊಂಡು ಅದನ್ನು ಮತ್ತೆ ನೀವು ಬಳಸಬಹುದು. ಅಂದರೆ ಪ್ಲಾಸ್ಟಿಕ್ ಮಾತ್ರ ತೆಗೆದುಹಾಕಿ ಹೂವಿನ ದಳವನ್ನು ತೆಗೆದು ಸುಗಂಧಭರಿತ ಊದುಬತ್ತಿ ಅಥವಾ ಸುಗಂಧಭರಿತ ಇದನ್ನು ಸಹ ಬಳಸಬಹುದು. ಅಂದರೆ ಊದುಬತ್ತಿಯ ಜೊತೆಗೆ ಘಮಘಮಿಸುವಂತಹ ವಸ್ತುಗಳನ್ನು ತಯಾರಿಸಿಕೊಂಡಲ್ಲಿ ಉತ್ತಮ. ನೀವು ಏನು ಮಾಡುತ್ತಿದ್ದೀರಾ ಅಥವಾ ಎಲ್ಲಾದರೂ ಬಿಸಾಡುತ್ತಿದ್ದೀರಾ, ಕಸದ ಬುಟ್ಟಿಗೆ ಹಾಕುತ್ತಿದ್ದೀರಾ ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಯಾವ ದೇವರ ಫೋಟೋವನ್ನು ಇಟ್ಟು ಪೂಜೆ ಮಾಡುತ್ತಿದ್ದೀರಾ ಎನ್ನುವುದನ್ನು ದಯವಿಟ್ಟು ತಿಳಿಸಿಕೊಡಿ. ಇನ್ನು ಸ್ನೇಹಿತರೆ, ಎಷ್ಟೋ ಜನ ನೀವು ಗಮನಿಸ್ಬೋದು, ಅದರಲ್ಲೂ ಹೊರಭಾಗದಲ್ಲಿ ಅಂದರೆ ಹಳ್ಳಿಯ ಜೀವನಕ್ಕಿಂತ ಹೊರಭಾಗದಲ್ಲಿರುವಂತಹ ಜನರುಗಳು ಹೆಚ್ಚಾಗಿ ದೇವರಿಗೆ ಬಳಸಿದ ಹೂವುಗಳನ್ನು ಎಲ್ಲಿ ಬೇಕಲ್ಲಿ ಬಿಸಾಡಿ ಅವರ ಪಾಪಕ್ಕೆ ಅವರೇ ಗುರಿಯಾಗುತ್ತಾರೆ. ಆ ರೀತಿ ಮಾಡುವುದರಿಂದ ನಮಗೆ ಪಾಪ ಕಟ್ಟಿಕೊಳ್ಳುತ್ತದೆ ಹೊರತು ಒಳಿತಂತೂ ಆಗುವುದಿಲ್ಲ. ದಯವಿಟ್ಟು ಎಲ್ಲಿ ಬೇಕಲ್ಲಿ ಎಸೆಯುವುದನ್ನು ಇಂದಿಗೆ ನಿಲ್ಲಿಸಿ. ನಿಮ್ಮ ಹೂವಿನ ಗಿಡಗಳಲ್ಲಿ ಅದನ್ನು ಬೆಳೆಸಿಕೊಳ್ಳಿ ಅಥವಾ ಅದನ್ನು ಹೂವಿನ ದಳಗಳನ್ನು ಕಿತ್ತು ಒಣಗಿಸಿ ಅದರಿಂದ ಊದುಬತ್ತಿ ಮತ್ತು ಘಮಘಮಿಸುವ ಪರಿಮಳಯುಕ್ತ ವಸ್ತುಗಳನ್ನಾಗಿ ನೀವು ಮಾಡಿಕೊಳ್ಳಬಹುದು. ದಯವಿಟ್ಟು ದೇವರ ಕೋಪಕ್ಕೆ ಗುರಿಯಾಗುವುದಕ್ಕಿಂತ ದೇವರ ಪಾತ್ರಕ್ಕೆ ಗುರಿಯಾಗಿ, ಅದರಿಂದ ನಿಮಗೆ ಪುಣ್ಯ ಕೂಡ ಬರುತ್ತದೆ. ಯಾರು ಕೂಡ ಇನ್ನು ಮುಂದೆ ಈ ತಪ್ಪುಗಳನ್ನು ಮಾಡುತ್ತಿದ್ದರೆ ದಯವಿಟ್ಟು ಮಾಡಬೇಡಿ ಅಂತ ಕೇಳುತ್ತೇನೆ ಸ್ನೇಹಿತರೆ. ನೀವು ಯಾವ ರೀತಿ ಅಥವಾ ಎಷ್ಟೋ ಜನಗಳು ಯಾವ ರೀತಿ ಬಳಸುತ್ತಿದ್ದೀರಾ ಅಥವಾ ಬೇರೆಯವರಂತೆ ನೀವು ಕೂಡ ಎಸೆಯುತ್ತಿದ್ದೀರಾ ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಥವಾ ನೀವು ಅದನ್ನು ಮತ್ತೆ ಮರುಬಳಕೆಯಾಗಿ ಮಾಡುತ್ತಿದ್ದೀರಾ ಎನ್ನುವುದನ್ನು ಕೂಡ ತಿಳಿಸಬಹುದು ಸ್ನೇಹಿತರೆ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಇನ್ನೂ ಬೇರೆ ಬೇರೆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗಳನ್ನು ನೋಡಿ. ಹಾಗೆ ನಿಮ್ಮ ಅಕ್ಕಪಕ್ಕದವರಿಗೂ ಶೇರ್ ಮಾಡಿ ಸ್ನೇಹಿತರೆ. ನೀವು ಮನೆಯಲ್ಲಿ ಯಾವ ದೇವತೆಗಳನ್ನು ಹೆಚ್ಚಾಗಿ ಆರಾಧನೆ ಮಾಡುತ್ತೀರಾ ಅಥವಾ ಯಾವ ದೇವರನ್ನು ಹೆಚ್ಚಾಗಿ ನಂಬುತ್ತೀರಾ ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಇಷ್ಟವಾದ ದೇವತೆಯ ಹೆಸರನ್ನು ಕಮೆಂಟ್ನಲ್ಲಿ ಬರೆದು ಹಾಕಬಹುದು. ಧನ್ಯವಾದಗಳು ಸ್ನೇಹಿತರೆ.